ಸಂಯುಕ್ತ, ನಾನು ಮನೆ ದಾರಿ ಮರ್ತು ಬಿಟ್ಟಿದೀಯಾ ಅಂದ್ಕೊಂಡಿದ್ದೆ. ಸರಿಯಾಗಿ ಬಂದಿದೀಯಾ? ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮರ್ತು ಬಿಟ್ಯಾ? ನಿನ್ನೆಯಿಂದ ಮರವು ಸ್ವಲ್ಪ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ. ಅಥವಾ ನನ್ನ ಫೋನ್ ನಂಬರೇ ಇರಲಿಲ್ವಾ? ಅಕ್ಕಂಗೆ ಆಲ್ರೆಡಿ ಪಿತ್ತ ನೆತ್ತಿಗೇರಿದೆ, ಇವಳು ಇನ್ನೂ ಜಾಸ್ತಿ ಮಾಡ್ತಿದ್ದಾಳಲ್ಲ. ನನ್ನ ಕಾಲ್ ಮುಟ್ಟಿ ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಮುಂದೆ ಮಾತಾಡೋದು. ಇಲ್ಲ ಅಂದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಅಕ್ಕ ವಾಪಸ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ತುಂಬಾ ಚೀಪಾಗಿ ನಡ್ಸ್ಕೊಳ್ತಾ ಇದ್ದೀರಾ ಅವ್ರಿಗೆ. ನಾನು ಇದೇ ಸ್ಥಾನದಲ್ಲಿ ಕಲ್ಲ ಕೂತಿದ್ದಿದ್ರೆ ಹೇಳ್ದೆ ಕೇಳದೆ ಬಂದು ನನ್ನ ಕಾಲಿಗೆ ಬೀಳ್ತಾ ಇದ್ರಿ ಅಲ್ವಾ? ಈಗ ನನಗೆ ಮಾತಾಡೋದಕ್ಕೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ್ತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ಅಂತ ಐ ಆಮ್ ಸಾರಿ ಸೌಪರ್ಣಿಕಾ. ನಾನು ಹಾಗೆಲ್ಲ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ. ತುಂಬ ಫ್ರಸ್ಟ್ರೇಷನಲ್ಲಿದ್ದೆ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಟೆ. ಗೊತ್ತಾಯ್ತು, ಕೂತ್ಕೊಳ್ಳಿ. ನನಗೆ ನಿನ್ನ ಸಹಾಯ ಬೇಕು. ಮತ್ತೆ ಅವರಿಬ್ರು ಒಂದಾದ್ರ? ನೀನು ಹೇಳಿದ್ದು ಸರಿಯಾಗಿತ್ತು. ಅವರಿಬ್ಬರನ್ನು ಅಷ್ಟು ಸುಲಭವಾಗಿ ದೂರ ಮಾಡೋದಕ್ಕಾಗೋದಿಲ್ಲ. ಅಬ್ಬಾ, ನೀನು ಹೇಳಿದ್ದು ಸರಿಯಾಗೇ ಇತ್ತು. ಆ 3 ಪದಗಳನ್ನ ಕೇಳೋದು ತುಂಬ ಹಿತವಾಗಿತ್ತು. ಅದರಲ್ಲೂ ನಿನ್ನ ಬಾಯಿಂದ ಬಂದಿದ್ದು ತುಂಬನೇ ಚೆನ್ನಾಗನ್ನಿಸ್ತು. ಮನುಷ್ಯ ಸೋಲನ್ನು ಒಪ್ಕೊಂಡ ತಕ್ಷಣವೇ ಅವನಿಗೆ ಗೆಲುವು ಶುರುವಾಗುತ್ತಂತೆ. ಸೋಲನ್ನು ಅನುಭವಿಸಿದಾಗಲೇ ಗೆಲುವಿನ ರುಚಿ ಹೆಚ್ಚಾಗೋದು. ಸೋಲನ್ನು ಒಪ್ಕೊಳ್ಳೋವರೆಗೂ ಅವನು ಸೋಲ್ತಾನೇ ಇರ್ತಾನೆ. ಆಯಿತು, ನಾನು ಒಪ್ಕೊಳ್ತಾ ಇದ್ದೀನಿ, ನಾನು ಸೋತೆ. ಆದರೆ ಇದೇ ಸೋಲು ನನ್ನನ್ನು ಮತ್ತೆ ಗೆಲ್ಲಿಸ್ಬೇಕು. ನನಗೆ ಸೋತು ಸುಣ್ಣ ಆಗಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೇನು ಮಾಡಲಿ? ಮತ್ತೆ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೀಯಾ ಸಂಯುಕ್ತ? ಯಾಕೆ ಹಾಗೆ ನನ್ನನ್ನು ತಪ್ಪು ತಿಳ್ಕೊಳ್ತಾ ಇದೆಯಾ? ನಾನು ಯಾಕೆ ನಿನ್ನ ಪರೀಕ್ಷೆ ಮಾಡಲಿ? ಕೆಲವೊಂದು ದಾರಿಗಳು ನಮ್ಮ ಹತ್ರನೇ ಇರುತ್ತವೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಷ್ಟೇ. ಅಂದರೆ ಮುಂದೆ ಏನು ಮಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಯಾಕೆ ಕೇಳ್ತಾ ಇದೀಯಾ?
ಆ ವಿಡಿಯೋನ್ ಮಾಡಿದ್ದು ನಾನೇ, ಬಿಂದುಗೆ ಹೇಳಿ ಎಲ್ರಿಗೂ ಶೇರ್ ಮಾಡಕ್ಕೆ ಹೇಳಿದ್ದು ನಾನೇ. ನೀವು ಯಾಕೆ ಆ ವಿಡಿಯೋನ ಲೀಕ್ ಮಾಡಕ್ಕೆ ಹೇಳಿದ್ರಿ? ಅದರಿಂದ ನಿಮ್ಗೇನು ಪ್ರಯೋಜನ? ಹಾ ಕೇಳೋಣ, ಅವ್ರ ಮರ್ಯಾದೆನ ಅವರೇ ಹಾಳು ಮಾಡ್ಕೋತಾರ? ಇದನ್ನ ನಾವೆಲ್ಲರೂ ನಂಬೇಕಾ? ಬಿಂದು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕೊಂಡ್ರೆ ಬಿಂದುಗ್ ನಾವೇನು ಮಾಡದೆ ಹಾಗೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಾವ್ ಯಾವ್ದು ಶಿಕ್ಷೆ ಕೊಡಕ್ಕಾಗಲ್ವಲ್ಲ, ಅದಕ್ಕೆ. ನೀವೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಬಿಂದು ಅವರಿಗೆ ವಿಡಿಯೋ ಶೇರ್ ಮಾಡಕ್ ಹೇಳಿದ್ದೆ ನಾನು. ಹೌದಾ? ಹಾಗಿದ್ರೆ ಯಾಕೆ ಹೇಳಿದ್ದು ಅದನ್ನು ಹೇಳಿಬಿಡಿ. ಯಾಕಂದ್ರೆ ನಿನ್ನ ಮದುವೆ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ. ಅಭಿ ಯಾಕೆ ಏನೇನೋ ಕತೆ ಕಟ್ತಾ ಇದ್ದಾನೆ? ಆ ವಿಡಿಯೋ ಲೀಕ್ ಆದ್ರೆ ನಿಶಿ ಖಂಡಿತವಾಗ್ಲೂ ಮ್ಯಾರೇಜ್ನ ಬ್ರೇಕ್ ಮಾಡಿ ಹೋಗ್ತಾಳೆ ಅಂತ ನಂಗೆ ಗೊತ್ತಿತ್ತು. ಹಾಗಾಗಿ ನಾನೇ ಬಿಂದು ಹೇಳಿ ಲೀಕ್ ಮಾಡಿಸಿದ್ದೆ. ವಾಟ್ ನಾನ್ಸೆನ್ಸ್! ಏನ್ರಿ ಆಟ ಆಡ್ತಾ ಇದ್ದೀರಾ? ನನ್ ಜೊತೆ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ಅದ್ ಯಾಕ್ರಿ ಒಪ್ಕೊಂಡ್ರಿ? ಯಾಕೆ ಮದ್ವೆ ಮಂಟಪದವರೆಗೂ ಕರ್ಸಿದ್ರಿ? ಯಾಕೆ ನಮ್ಮೆಲ್ಲರಿಗೂ ಅವಮಾನ ಆಗೋಗ್ ಮಾಡಿದ್ರಿ? ನೀವು ಹೇಳೋದನ್ನ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಭಿ ಅವರೇ. ನೀವೇ ತಾನೇ ಮದುವೆಗೆ ಒಪ್ಕೊಂಡಿತ್ತು, ಮತ್ತೆ ನೀವೇ ಹೇಗೆ ಮದುವೆನ ಕ್ಯಾನ್ಸಲ್ ಮಾಡ್ತೀರಾ? ಯಾಕಂದ್ರೆ ನಾನು ಒಬ್ಳನ್ನ ಲವ್ ಮಾಡ್ತಾ ಇದ್ದೆ. ಸೌಪರ್ಣಿಕಾ, ಪ್ಲೀಸ್ ನನ್ನನ್ನು ರೇಗಿಸ್ಬೇಡ. ನೀನು ಏನು ಹೇಳ್ತಿದ್ಯಾ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಬೇಗ ಒಪ್ಕೋಬೇಡ ಸಂಯುಕ್ತ. ನೀನು ಸ್ಟ್ರಾಂಗ್ ಲೇಡಿ ಅನ್ನೋದನ್ನ ಮರಿಬೇಡ. ನನಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಖಂಡಿತ ಇಲ್ಲ. ಆ ಅಭಿಶ್ರಾವಣಿ ಒಂದಾಗ್ಬಿಟ್ಟಿದ್ದಾರೆ. ನಾನು ಎಷ್ಟು ಮೈ ಉರಿತಾ ಇದೆ ಅಂದರೆ, ನಾನು ಏನೇ ಮಾಡೋಕ್ಕೆ ಹೋದರೂ ಅದು ನನಗೆ ವಾಪಸ್ ಹೊಡಿತಾ ಇದೆ. ಆ ಶ್ರಾವಣಿ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ನನಗದು ಎಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾ? ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ಅಲ್ಲೇ ಸಿಗಿದು ಮುಗಿಸ್ಬಿಡೋಣ ಅನ್ಸುತ್ತೆ. ಬರೀ ಅವಳನ್ನಲ್ಲ, ನನ್ನ ದಾರಿ ಯಾರೇ ಅಡ್ಡವಾಗಿ ಬಂದರೂ ಅವ್ರನ್ನೆಲ್ಲ ಸಾಮೂಹಿಕವಾಗಿ ಕೊಂದು ಬಿಡೋಣ ಅನ್ನೋಷ್ಟು ಕೋಪ ಇದೆ ನನಗೆ. ಎಲ್ಲದಕ್ಕೂ ಸಾಯಿಸೋದೇ ಉತ್ತರ ಆಗಿರೋದಿಲ್ಲ. ಕೆಲವೊಂದು ಸಾವುಗಳು ಮಾತ್ರ ನಮ್ಮನ್ನ ಕಾಪಾಡುತ್ತವೆ, ಇನ್ನು ಕೆಲವು ನಮ್ಮ ನೆಮ್ಮದಿನೇ ಕೊಂದು ಬಿಡುತ್ತವೆ. ಆಮೇಲೆ ನಾಳೆ ನಮ್ಮನ್ನೇ ಕೊಂದು ಬಿಡುತ್ತವೆ. ಈ ಸಮಯದಲ್ಲಂತೂ ನಿನಗೆ ಸಾಯಿಸೋದು ಆಗಬರೋದಿಲ್ಲ. ಇಲ್ಲ ಸೌಪರ್ಣಿಕಾ, ನನಗಿನ್ನು ಕೈ ಕೊಟ್ಕೊಂಡು ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಆ ಶ್ರಾವಣಿನಾದರೂ ಕೊಂದರೆ ನನಗೆಷ್ಟೋ ನೆಮ್ಮದಿ ಸಿಗುತ್ತೆ. ಅವಳೊಬ್ಬಳೆ ಮನೇಲಿರೋರಿಗೆಲ್ಲ ಶಕ್ತಿ ಆಗಿದ್ದಾಳೆ. ಈಗ ನೀನು ಯಾರನ್ನು ಸಾಯಿಸಿದ್ರೂ ಸಿಕ್ಕಾಕೊಳ್ತೀಯ. ಹಳೆ ಕುತಂತ್ರಗಳನ್ನ ಅಷ್ಟು ಬೇಗ ಮರ್ತು ಬಿಟ್ಟಿಯಾ ಸಂಯುಕ್ತ? ನಿನ್ನ ದಾರಿಗೆ ಅಡ್ಡ ಇದ್ದವ್ರನ್ನ ಎಷ್ಟು ಬುದ್ಧಿವಂತಿಕೆಯಿಂದ ಓಡಿಸ್ತೆ ಅನ್ನೋದು ನೆನಪಿದೆ ತಾನೆ? ನೀವೇ ತಾನೇ ಮದುವೆಗೆ ಒಪ್ಕೊಂಡಿತ್ತು, ಮತ್ತೆ ನೀವೇ ಹೇಗೆ ಮದುವೆನ ಕ್ಯಾನ್ಸಲ್ ಮಾಡ್ತೀರಾ? ಯಾಕಂದ್ರೆ ನಾನು ಒಬ್ಳನ್ನ ಲವ್ ಮಾಡ್ತಾ ಇದ್ದೆ. ಅಣ್ಣ ನೀನ್ ಏನ್ ಹೇಳ್ತಿದ್ಯಾ? ಲವ್ವ? ಯಾರದು? ಬೇರೆ ಯಾರು ಅಲ್ಲ, ನಾನು ಯಾರ ಕುತ್ತಿಗೆ ತಾಳಿ ಕಟ್ನೋ ಅವರೇ, ಶ್ರಾವಣಿ.
ಶ್ರಾವಣಿನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಿಶಿ ಜೊತೆ ಮದುವೆ ಕ್ಯಾನ್ಸಲ್ ಆಗೋ ಥರ ಮಾಡಿದ್ದು. ಬಾವ ನೀವು ಬಿಂದು, ಎಲ್ಲ ವಿಷಯ ನಾನು ಹೇಳ್ತೀನಿ, ನೀವು ಸುಮ್ಮನೆ ಇದ್ಬಿಡಿ. ವರ್ದವ್ರೆ, ನಾನು ಶ್ರಾವಣಿನ ಲವ್ ಮಾಡ್ತಿರೋ ವಿಚಾರ ಬಿಂದು ಗೊತ್ತಿರಲಿಲ್ಲ. ಈ ವಿಡಿಯೋನ ಲೀಕ್ ಮಾಡಿ ಅಂತ ನಾನು ಕೇಳ್ಕೊಂಡಾಗ ಬಿಂದು ಅದು ತಪ್ಪು ಅಂತ ಹೇಳಿದ್ರು. ನನ್ನ ನಾದಿನಿ ಜೀವನ ಹಾಳಾಗುತ್ತೆ ಅಂತಲೂ ಹೇಳಿದ್ರು. ಮನೆಯವರಿಗೆಲ್ಲ ಹೇಳ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ಆದರೆ ನಾನೇ ಬಿಂದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬಾವ ಯಾಕೆ ಈ ಥರ ಇಲ್ಲ? ಬಿಂದು ಪ್ಲೀಸ್, ನೀವೇನೂ ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ದಯವಿಟ್ಟು ಸುಮ್ಮನೆ ನಿಂತ್ಕೊಳ್ಳಿ. ನನ್ನಿಂದ ನೀವು ಮನೆ ಬಿಟ್ಟು ಹೋಗಬಾರ್ದು. ನೀವು ವರ್ದವರು ಎಷ್ಟು ಪ್ರೀತಿಸ್ತೀರಾ ಅಂತ ನಂಗೆ ಗೊತ್ತಿದೆ. ನೀವಿಬ್ರನ್ನ ದೂರ ಮಾಡಿರೋ ಪಾಪ ನನ್ನನ್ನು ಕಾಡಬಾರ್ದು. ಅದಕ್ಕೆ ಎಲ್ರಿಗೂ ಸತ್ಯ ಹೇಳ್ತಾ ಇದ್ದೀನಿ. ಶ್ರಾವಣಿಗೆ ವಿಚಾರ ಗೊತ್ತಿತ್ತಾ?